ಸರ್ ಈಗ ಗ್ಯಾಸಿಂದ ಏನು ಅಭಾವ ಸೃಷ್ಟಿ ಆಗಿದೆ ಎಲ್ಲರೂ ಯಾಕೆ ಇಷ್ಟು ಕ್ರೌಡ್ ಆಗಿ ಸರ್ ಎಲ್ಲಿ ನಮ್ಮ ಹುಬ್ಳಿ ಸಿಟಿ ಒಳಗಾಗಲಿ ನಮ್ಮ ಧಾರವಾಡ ಸಿಟಿ ಒಳಗಾಗಲಿ ಎಲ್ಲಿ ಸಿಗ್ತಾ ಇಲ್ಲ ಗ್ಯಾಸ್ ಇವತ್ತಿನವರೆಗೂ 2 ದಿನದಿಂದ 3 ದಿನದಿಂದ ರೊಕ್ಕ ಕೈಯಾಗಿ ಹಿಡ್ಕೊಂಡು ಅಡ್ಡಾಡಿದ್ರು ಇನ್ನೂವರೆಗೂ ಎಲ್ಲಿಯೂ ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇವ್ರು ಹೇಳಿದ ಬೆಲೆಗೆ ನಾವು ತೊಗೊಂಡು ಹೋಗ್ತಾ ಇದ್ವಿ ರೊಕ್ಕ ಕೊಟ್ಟು. ನಮ್ಗೆ ಯಾವ ಥರದಿಂದನೂ ನಮ್ಗೆ ಭಾಳ ಅಂದ್ರೆ ಭಾಳ ಸಮಸ್ಯೆ ಆಗಿಬಿಟ್ಟಿದೆ. ಯಾಕಂತಂತಂದ್ರೆ ಒಬ್ಬೊಬ್ಬರದು ಒಂದೊಂದು ರೇಟ್, ಯಾರು 90 ರೂಪಾಯಿ ಕೊಡತ್ತಾರ, ಯಾರು 95, ಯಾರು 105, ಯಾರು ₹100 ಹಿಂಗೆ ಕೊಡತ್ತಿದ್ದಾರೆ. ರೊಕ್ಕ ಕೊಟ್ಟರು ನಾವು ಕೈ ಹಿಡ್ಕೊಂಡು ಅಡ್ಡಾಡಿದ್ರು ಸಹಿತ ನಮ್ಮ ಆಟೋಗಳಿಗೆ ಸರಿಯಾದ ಪೂರೈಕೆ ನಮಗೆ ಗ್ಯಾಸ್ ಆಗ್ತಾ ಇಲ್ಲ. ಆದ ಕಾರಣ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಇಷ್ಟ ಮನವಿ ಮಾಡ್ಕೋತೀವಿ, ಆದಷ್ಟು ನಮ್ಗೆ ಈ ಸಮಸ್ಯೆಯನ್ನು ಬೇಗವಾಗಿ ನಮ್ಗೆ ಬಗೆಹರಿಸಿ ಕೊಡ್ಬೇಕಂತಂದು ನಾವಲ್ಲಿ ತಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊತೀವಿ. ಮತ್ತು ನಮ್ಮ ಸಮಸ್ಯೆ ಬೇಗ ಬೇಗ ಅಂತಂದ್ರೆ ನಮಗೆ ಇನ್ನು ಕೆಲವೊಂದು 2 ಅಥವಾ 3 ದಿವಸದೊಳಗೆ ನಮ್ಗೆ ಪರಿಹಾರ ಒದಗಿಸಿಕೊಡ್ಬೇಕಂತಂದು ನಾವು ಎಲ್ಲ ಮಾಧ್ಯಮದ ವರ್ಗದವರಿಗೆ ಮತ್ತು ನಮ್ಮ ಕೇಂದ್ರ ಸಚಿವರಿಗೆ ಆಗಲಿ, ನಮ್ಮ ನರೇಂದ್ರ ಮೋದಿಯವರಿಗಾಗಲಿ ನಾವು ವಿನಂತಿ ಮಾಡ್ಕೊತೀವಿ. ಆದಷ್ಟು ಬೇಗ ತಾವುಗಳು ಇದಕ್ಕೆ ಎಚ್ಚೆತ್ತುಕೊಂಡು ಇದು ಮಾಡಬೇಕು. ಇಲ್ಲದಿದ್ದರೆ ನಾವು ಎಲ್ಲರೂ ಆಟೋದವರು ಎಲ್ಲರೂ ಸೇರಿಕೊಂಡು